ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಹಂತದಲ್ಲಿ 288 ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆಗಳ ಮತದಾನ ನಡೆಯಿತು. ಸಂಜೆ 5 ಗಂಟೆಯ ಹೊತ್ತಿಗೆ ಸುಮಾರು 58.25% ವೋಟಿಂಗ್ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಯಾವಾಗಲೂ ಸಹ ವೋಟಿಂಗ್ ಕಡಿಮೆ ಇರುತ್ತೆ. ಕಳೆದ ಬಾರಿಗಿಂತ ಇದು 58.25% ಕಡಿಮೆ ಅಂತ ನಮಗನ್ಸಿದ್ರು ಸಹ ಬೇರೆ ರಾಜ್ಯದವರಿಗೆ ಇದು ಕಳೆದ ಬಾರಿಗಿಂತಲೂ ಹೆಚ್ಚಿದೆ. ಹಾಗಾಗಿ ಅಲ್ಲಿ ಒಳ್ಳೆ ಮತದಾನ ಆಗಿದೆ ಅನ್ನುವಂತಹದ್ದು ವಿಶ್ಲೇಷಕರ ವಿಶ್ಲೇಷಣೆ. ಇನ್ನು ನೇರವಾಗಿ ನಾವು ಎಕ್ಸಿಟ್ ಪೋಲ್ಗಳಿಗೆ ಬರೋದಾದರೆ ಯಾರು ಈ ಬಾರಿ ಮಹಾರಾಷ್ಟ್ರದಲ್ಲಿ ಕುರ್ಚಿಯನ್ನು ತೆಗೆದುಕೊಳ್ತಾರೆ? ಕಳ್ಳದಾರಿಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗೇಮ್ ಆಡಿ ಪಕ್ಷಗಳನ್ನು ಒಡೆದು ಕುಟುಂಬಗಳನ್ನೇ ಒಡೆದು ಸರ್ಕಾರ ರಚನೆಯಾಗಿತ್ತು. ಅದಕ್ಕೆ ತಿರುಗೇಟನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಯಾರು ತಮ್ಮ ಪಕ್ಷವನ್ನು ಕಳ್ಕೊಂಡ್ರೋ, ಯಾವ ಶರದ್ ಪವಾರ್ ತನ್ನ ಕುಟುಂಬದ ಸದಸ್ಯರೇ ತಮಗೆ ಬೆನ್ನಿಗೆ ಚೂರಿ ಹಾಕಿದ್ರು, ಮತ್ತು ಉದ್ಧವ್ ಠಾಕ್ರೆ ತಮ್ಮ ತಂದೆ ಸ್ಥಾಪಿತ ಪಕ್ಷದಿಂದಲೇ ಹೊರಗೆ ಹೋಗಬೇಕಾಯಿತೋ, ಬೇರೆ ಪಕ್ಷ ಮಾಡಿಕೊಳ್ಬೇಕಾಯಿತೋ, ಅವರು ಲೋಕಸಭಾ ಚುನಾವಣೆಯಲ್ಲಿ ಆ ಇಬ್ಬರು ಸಹ NCPಯ ಅಜಿತ್ ಪವಾರ್ ಮತ್ತು ಶಿವಸೇನೆಯ ಏನು ಏಕನಾಥ್ ಶಿಂದೆ ಇದ್ದಾರೆ ಅವರ ಮೇಲೆ ಸೇಡು ತೀರಿಸ್ಕೊಂಡಿದ್ದಾರೆ. ಆದರೆ ಇದು ಅಸಲಿ ಗೇಮ್. ಇವತ್ತು ನಡೆದಿರುವಂತಹ ಮತದಾನ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಮಹಾರಾಷ್ಟ್ರದಲ್ಲಿ. ಅದರಲ್ಲೂ ವಿಶೇಷವಾಗಿ ಹರಿಯಾಣ ಚುನಾವಣೆಗಳಲ್ಲಿ ಯಾವಾಗ ಉಲ್ಟಾ ಆಯಿತು, ಪ್ರಿಡಿಕ್ಷನ್ಸ್ ಆಗಲಿ, ಒಪಿನಿಯನ್ ಪೋಲ್ಸ್ ಆಗಲಿ, ಎಕ್ಸಿಟ್ ಪೋಲ್ಗಳಾಗಲಿ ಎಲ್ಲವೂ ಸಹ BJP ಸೋಲನ್ನು ಕನ್ಫರ್ಮ್ ಮಾಡಿತ್ತು. ಆದರೆ BJP ಪವಾಡ ಸದೃಶವಾಗಿ ಗೆದ್ದು ಬಿಡ್ತು. ಆದರೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಒಂದಷ್ಟು ಸರ್ವೆಗಳೇನು ಬಂದಿದ್ದಾವೆ, ಎಕ್ಸಿಟ್ ಪೋಲ್ಗಳು ಸಾಕಷ್ಟು ಕಂಪನಿಗಳು ಮತ್ತು ಚಾನೆಲ್ಗಳು ಮಾಡಿರುವಂತಹದ್ದು. ಆ ಎಕ್ಸಿಟ್ ಪೋಲ್ಗಳನ್ನು ನೋಡೋದಾದರೆ ಚಾಣಕ್ಯ ಅನ್ನುವಂತಹ ಸಂಸ್ಥೆ ಮಾಡಿರುವಂತಹ ಎಕ್ಸಿಟ್ ಪೋಲಲ್ಲಿ NDAಗೆ ಅಂದರೆ ಅಲ್ಲಿ ಮಹಾಯುತಿ NDA BJP ಪ್ಲಸ್ 152ರಿಂದ 160 ಸೀಟು ಬರುತ್ತೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಮ್ಯಾಜಿಕ್ ನಂಬರ್ ಬಹುಮತ 145, 288ರಲ್ಲಿ 145 ಸ್ಥಾನ ಯಾರಿಗೆ ಬರುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. ಅಲ್ಲಿ NDA ಅಥವಾ ಮಹಾಯುತಿ 152ರಿಂದ 160 ಸ್ಥಾನ ಬರುತ್ತೆ ಅಂತ ಹೇಳಲಾಗ್ತಿದೆ. ಇದು ಚಾಣಕ್ಯ ಸಂಸ್ಥೆ ಕೊಟ್ಟಿರುವಂತಹ ಒಂದು ಎಕ್ಸಿಟ್ ಪೋಲ್. ಅದರಲ್ಲಿ ವಿಕಾಸ್ ಅಗಾಡಿ ಕಾಂಗ್ರೆಸ್ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಣಕ್ಕೆ 130ರಿಂದ 138 ಸ್ಥಾನ ಬರಬಹುದು ಅಂತ ಅಲ್ಲಿ ಹೇಳ್ತಾ ಇದೆ. ಅದೇ ಚಾಣಕ್ಯದಲ್ಲಿ ಹೇಳ್ತಾ ಇರುವಂತಹದ್ದು NDA 152ರಿಂದ 160. ನಾವು ದೇಶದ ಮಟ್ಟದ ಲೆಕ್ಕದಲ್ಲೇ ತಗೊಳ್ಳೋಣ, ಕನ್ಫ್ಯೂಷನ್ ಬೇಡ. ಇಂಡಿಯಾ ಮೈತ್ರಿಕೂಟಕ್ಕೆ 130ರಿಂದ 138 ಸ್ಥಾನ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಮೋದಿ ಅಂಡ್ ಟೀಮ್ಗೆ NDAಗೆ ಬಹುಮತ ಸಿಗುತ್ತೆ, ಅವರು ಸರ್ಕಾರ ಮತ್ತೆ ರಚನೆ ಮಾಡ್ತಾರೆ ಅಂತ ಹೇಳ್ತಾ ಇದೆ ಚಾಣಕ್ಯ. ಇನ್ನು ಲೋಕಶಾಹಿ ರುದ್ರ ಅನ್ನುವಂತಹ ಮರಾಠಿ ಸಂಸ್ಥೆ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ NDAಗೆ 128 ಸ್ಥಾನಗಳಿಂದ 142 ಸ್ಥಾನ ಬರ್ಬೋದು ಅಂತ ಹೇಳ್ತಿದೆ. ಅಂದರೆ ಮೆಜಾರಿಟಿಯಿಂದ ಸ್ವಲ್ಪ ಕೆಳಗಡೆ ಇರುತ್ತೆ, ಹಂಗ್ ಅಸೆಂಬ್ಲಿ ಆಗುತ್ತೆ ಅಂತ ಇದು ಹೇಳ್ತಾ ಇದೆ. ಅದೇ ಸಂದರ್ಭದಲ್ಲಿ ಲೋಕಶಾಹಿ ಮತ್ತು ರುದ್ರ ಹೇಳ್ತಿರುವಂತಹ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ 125ರಿಂದ 140 ಸ್ಥಾನಗಳು ಬರಬಹುದು ಅಂತ ಅದು ನಿರೀಕ್ಷೆ ಮಾಡ್ತಾ ಇದೆ. ಪಿ ಮಾರ್ಕ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ NDA ಮೈತ್ರಿಕೂಟಕ್ಕೆ 137ರಿಂದ 157 ಸ್ಥಾನಗಳು ಬರುತ್ತೆ ಅಂತ ಹೇಳಲಾಗ್ತಿದೆ. ಇಲ್ಲಿಯೂ ಸಹ ಸ್ಪಷ್ಟವಾಗಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಿಲ್ಲ. ಅದೇ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ 126ರಿಂದ 146 ಸ್ಥಾನಗಳು ಬರಬಹುದು ಅಂತ ಹೇಳಲಾಗ್ತಿದೆ. ಸೊ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ NDA ಅಥವಾ ಇಂಡಿಯಾ ಮೈತ್ರಿಕೂಟ ಯಾರು ಬೇಕಾದರೂ ಅಧಿಕಾರ ಬರ್ಬೋದು ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಇನ್ನು ಪೀಪಲ್ ಪಲ್ಸ್ ಅನ್ನುವಂತಹ ಸಂಸ್ಥೆ ನಡೆಸಿರುವಂತಹ ಏನು ಅಲ್ಲಿ ಎಕ್ಸಿಟ್ ಪೋಲ್ಗಳಿದೆ ಅದರ ಪ್ರಕಾರ 175ರಿಂದ 195 ಸ್ಥಾನಗಳನ್ನು NDA ಪಡ್ಕೊಳ್ಳುತ್ತೆ. ಅಂದರೆ ಸ್ವೀಪ್ ಆಗುತ್ತೆ, ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ, ಮೆಜಾರಿಟಿಗಿಂತ ಹೆಚ್ಚಿಗೆನೇ ಬರುತ್ತೆ. ಇಂಡಿಯಾ ಮೈತ್ರಿಕೂಟ ಕೇವಲ 85ರಿಂದ 112 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ. ಸೊ ಎಲ್ಲವನ್ನು ಗಮನಿಸಿದಾಗ ಈ ಚುನಾವಣೆಗಳ ಸಂದರ್ಭದಲ್ಲಿ ನಾನು ನೋಡಿದಂತಹ ಸಂದರ್ಭಗಳು ಅಥವಾ ವಿಶ್ಲೇಷಣೆಗಳನ್ನು ಗಮನಿಸಿದಾಗ ಹರಿಯಾಣ ಚುನಾವಣೆಗಳ ಎಕ್ಸಿಟ್ ಪೋಲ್ಗಳನ್ನು, ಒಪಿನಿಯನ್ ಪೋಲ್ಗಳನ್ನು ಸಹ ಇಟ್ಕೊಂಡು ಯೋಚನೆ ಮಾಡಿದಾಗ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಒಳಜಗಳ ಇತ್ತು, ಅದು ದೊಡ್ಡ ಪೆಟ್ಟನ್ನು ಕೊಡ್ತು. ಮಹಾರಾಷ್ಟ್ರದಲ್ಲಿ ಒಳಜಗಳ ಕಾಂಗ್ರೆಸ್ನಲ್ಲಿಲ್ಲ, ಆದರೆ BJP ವರ್ಸಸ್
ಇದು ಏನು ಕಾಂಗ್ರೆಸ್ ಇದೆ ಅದು ನೇರ ಪೈಪೋಟಿಯಲ್ಲಿ BJPಗಿಂತ ಕಡಿಮೆ ಸೀಟುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ದೊಡ್ಡ ಆತಂಕ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ. ಆದರೆ ಇವರಿಗೆ ದೊಡ್ಡ ಶಕ್ತಿ ಇರುವಂತಹದ್ದೇ NCP ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಒಂದು ರೀತಿ ಭಾವನಾತ್ಮಕವಾದಂತಹ ಸನ್ನಿವೇಶ ಇದು. ನನ್ನ ತಂದೆ ಮಾಡಿಕೊಟ್ಟಂತಹ ಪಕ್ಷ, ನನ್ನ ತಂದೆ ಕಟ್ಟಿದ ಪಕ್ಷದಿಂದ ನನ್ನನ್ನೇ ಉಚ್ಚಾಟನೆ ಮಾಡಿದ್ರು. ಇದು ಮರಾಠಿ ಮಾನಸ್ಗೆ ಮಾಡಿದಂತಹ ಅವಮಾನ, ಇದು ಮರಾಠಿ ಅಸ್ಮಿತೆಗೆ ಮಾಡಿದ ಅವಮಾನ ಅಂತ ಅವರು ಜನರಲ್ಲಿ ಬಿಂಬಿಸೋದಕ್ಕೆ ಸಫಲ ಆದ್ರ ಅನ್ನೋದು ಪ್ರೂವ್ ಆಗಬೇಕು. ಅದೇನಾದರೂ ಸಫಲ ಆಗಿದ್ದರೆ ಈ ಎಕ್ಸಿಟ್ ಪೋಲ್ಗಳು ಏನೇ ಹೇಳಿರಲಿ, ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರುತ್ತೆ. ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಏನಾದರೂ ಅಂದುಕೊಂಡ ಮಟ್ಟಕ್ಕೆ ಸೀಟುಗಳನ್ನು ಪಡ್ಕೊಂಡಿಲ್ಲ ಅಂದರೆ BJP ಪ್ಲಸ್ ಏನು NDA ಇದೆ ಅವರು ಆರಾಮಾಗಿ ಅಧಿಕಾರಕ್ಕೆ ಬರ್ತಾರೆ. NCP ಶರದ್ ಪವಾರ್ ಬಣ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾಕಂದರೆ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೋ ಅಲ್ಲಿ ಮಾತ್ರ ಸೀಟುಗಳನ್ನು ಪಡ್ಕೊಂಡು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ಇದು ಮಹಾರಾಷ್ಟ್ರದಲ್ಲಿ ಈಗ ಆಗಿರುವಂತಹ ಲೇಟೆಸ್ಟ್ ಎಕ್ಸಿಟ್ ಪೋಲ್ಗಳು. ಮತ್ತು ನನ್ನ ಪ್ರಕಾರ ಎಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಾನು ಹೇಳ್ತಿರೋದು ಅದನ್ನೇ 50-50 ಚಾನ್ಸಸ್ ಇದೆ. ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಕ್ಸಿಟ್ ಪೋಲ್ಗಳಲ್ಲಿ ಅತಿ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು NDA ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಆದರೆ ನನ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಲೈಟ್ ಎಡ್ಜ್ ಇದೆ ಬಿಕಾಸ್ ಆಫ್ ಉದ್ಧವ್ ಠಾಕ್ರೆ ಅಂಡ್ ಶರದ್ ಪವಾರ್. ಕಾಂಗ್ರೆಸ್ BJPಯ ವಿರುದ್ಧ ನೇರ ಫೈಟಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ 50-50% ಕೊಟ್ಟರೆ ಸಹ ಅಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ಬರೋದರಿಂದ ಯಾರೂ ತಡೆಯೋಕ್ಕಾಗೋದಿಲ್ಲ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, NDA ವರ್ಸಸ್ ಇಂಡಿಯಾ, ಮಹಾಯುತಿ ವರ್ಸಸ್ ಮಹಾವಿಕಾಸ್ ಅಘಾಡಿ ಸದ್ಯಕ್ಕೆ 50-50 ಅಂತಲೇ ತೆಗೆದುಕೊಳ್ಬೇಕು. ಸ್ಲೈಟ್ ಎಡ್ಜ್ ಇಂಡಿಯಾ ಮೈತ್ರಿಕೂಟಕ್ಕೆ ಇದೆ ಅಂತಲೇ ಹೇಳಬೇಕು. ಇದು ಇವತ್ತಿನ ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ಸ್ ರಿಸಲ್ಟ್ ದಿನ ನಾವು ನಿಮ್ಮ ಮುಂದೆ ಬರ್ತೀವಿ. ಸ್ಪಷ್ಟವಾಗಿ ನೇರವಾಗಿ ಏನಾಯಿತು ಅನ್ನೋದು ಆವಾಗ ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟನೆ ಸಿಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.